ಕನ್ನಡ ನಾಟಕ ಸಾಹಿತ್ಯ ಮತ್ತು ಪೂರಕ ಪಠ್ಯದ 45ನೆಯ ಅಧಿವೇಶನಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ 45ನೆಯ ಅಧಿವೇಶನದಲ್ಲಿ ಏಕಾಂಕ ನಾಟಕಗಳ ಬಗ್ಗೆ ನಾವು ಕೆಲವು ವಿಷಯಗಳನ್ನ ಮನವರಿಕೆ ಮಾಡಿಕೊಳ್ಳೋಣ. ಈ ಅಧಿವೇಶನದ ಪಠ್ಯಬೋಧನೆಯ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ, ಈ ಅಧಿವೇಶನದಲ್ಲಿ ಮುಖ್ಯವಾಗಿ ನಾವು ಕನ್ನಡ ಏಕಾಂಕ ನಾಟಕ ಸಾಹಿತ್ಯದ ಬೆಳವಣಿಗೆಯನ್ನು ಪರಿಚಯಗೊಳಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಏಕಾಂಕ ನಾಟಕಗಳ ಪ್ರಮುಖ ಹಂತಗಳನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮವನ್ನು ಈ ಅಧಿವೇಶನದಲ್ಲಿ ಮಾಡ್ತೀವಿ. ಏಕಾಂಕ ನಾಟಕಗಳು ಪಾಶ್ಚಾತ್ಯ ಸಾಹಿತ್ಯ ಜಗತ್ತಿನ ಪ್ರಭಾವಕ್ಕೆ ಒಳಗಾಗಿರುವುದನ್ನು ಗುರುತಿಸಿ ಅದರ ಮಾಹಿತಿಯನ್ನು ನಿಮಗೆ ನೀಡುವಂತಹ ಒಂದು ಕೆಲಸವನ್ನು ಈ ಅಧಿವೇಶನದಲ್ಲಿ ನಡೆಸಲಾಗ್ತದೆ. ಕನ್ನಡದಲ್ಲಿ ಏಕಾಂಕ ನಾಟಕವು ಒಂದು ನಾಟಕ ಪ್ರಕಾರವಾಗಿ ಬೆಳೆದು ಬಂದ ಬಗ್ಗೆ ತಿಳಿಸಲಾಗಿದೆ. ಅಂದರೆ ಈ ಅಧಿವೇಶನದ ಪಠ್ಯಬೋಧನೆ ಹಿನ್ನೆಲೆಯಲ್ಲಿ ನಾವು ಪ್ರಮುಖವಾಗಿ ಏಕಾಂಕ ನಾಟಕ ಸಾಹಿತ್ಯ ಬೆಳೆದು ಬಂದ ಹಾದಿಯನ್ನು ಪರಿಚಯಿಸ್ತೀವಿ, ಮತ್ತು ಏಕಾಂಕ ನಾಟಕಗಳ ಪ್ರಮುಖ ಹಂತಗಳನ್ನು ಪರಿಚಯಿಸ್ತೀವಿ, ಮತ್ತು ಪಾಶ್ಚಾತ್ಯ ಸಾಹಿತ್ಯ ಜಗತ್ತಿನ ಪ್ರಭಾವಕ್ಕೆ ಏಕಾಂಕ ನಾಟಕಗಳು ಹೇಗೆ ಒಳಗಾಗುವುದರ ಬಗ್ಗೆ ತಿಳಿಸ್ಕೊಡ್ತೀವಿ, ಮತ್ತು ಕನ್ನಡ ನಾಟಕ ಸಾಹಿತ್ಯ ಪ್ರಕಾರದಲ್ಲಿ ಪ್ರತ್ಯೇಕ ಪ್ರಕಾರವಾಗಿ ಏಕಾಂಕ ಹೇಗೆ ಬೆಳೆದು ಬಂತು ಇತ್ಯಾದಿ ವಿಚಾರಗಳ ಬಗ್ಗೆ ಈ ಅಧಿವೇಶನದಲ್ಲಿ ನಾವು ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಲಾಗ್ತದೆ. ಮತ್ತು ಈ ಅಧಿವೇಶನದಲ್ಲಿ ಕೆಲವು ಕಲಿಕೆಯ ಉದ್ದೇಶಗಳನ್ನು ನಾವು ನೀಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದರೆ, ಕನ್ನಡದಲ್ಲಿ ಏಕಾಂಕ ನಾಟಕದ ಉಗಮ ಮತ್ತು ವಿಕಾಸದ ಹಿನ್ನೆಲೆಯನ್ನು ಗುರುತಿಸುವುದು. ಅಂದರೆ ಈ ಏಕಾಂಕ ನಾಟಕಗಳು ಕನ್ನಡಕ್ಕೆ ಯಾವ ರೀತಿ ಬಂದು ಅದರ ಉಗಮ ಯಾವಾಗ ಆಯಿತು ಮತ್ತು ಅದರ ವಿಕಾಸದ ಹಿನ್ನೆಲೆ, ಅಂದರೆ ಯಾವ ರೀತಿಯಾಗಿ ಅದು ವಿಕಾಸವನ್ನು ಬೆಳವಣಿಗೆಯನ್ನು ಹೊಂದಿತು, ಇದನ್ನು ಒಂದು ಗುರುತಿಸುವಂಥ ಪ್ರಯತ್ನವನ್ನು ಈ ಅಧಿವೇಶನದಲ್ಲಿ ನಾವು ಮಾಡಿದ್ದೇವೆ. ಕನ್ನಡದಲ್ಲಿ ಏಕಾಂಕ ನಾಟಕದ ಬೆಳವಣಿಗೆ ಹಾದಿಯನ್ನು ಪರಿಚಯ ಮಾಡಿಕೊಳ್ಳುವುದು. ಅಂದರೆ ಉಗಮ ಮತ್ತು ವಿಕಾಸದ ನಂತರ ಅದು ಹೇಗೆ ಬೆಳವಣಿಗೆಯನ್ನು ಹೊಂದಿತು ಮತ್ತು ಅದು ಮುಂದಿನ ಹಾದಿ ಅಥವಾ ದಾರಿ ಯಾವ ರೀತಿ ಇತ್ತು ಅದರ ಸೂಕ್ಷ್ಮ ಪರಿಚಯವನ್ನು ನಾವು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅಲ್ಲದೆ ಕನ್ನಡದಲ್ಲಿ ಏಕಾಂಕ ನಾಟಕಗಳ ಮಹತ್ವವನ್ನು ಅರಿಯುವುದು. ಅಂದರೆ ಇತರ ನಾಟಕಗಳ ಜೊತೆಗೆ ಏಕಾಂಕ ನಾಟಕಗಳು ಏಕೆ ಈಗಿನ ಕಾಲದಲ್ಲಿ ಮಹತ್ವವನ್ನು ಪಡೆದುಕೊಂಡಿದ್ದಾವೆ, ಸಮಕಾಲೀನ ಸಮಾಜದಲ್ಲಿ ಅವುಗಳ ಮಹತ್ವ ಶ್ರೇಷ್ಠತೆ ಏನು ಅನ್ನೋದು ಕೂಡ ಈ ಕಲಿಕೆಯ ಉದ್ದೇಶಗಳಲ್ಲಿ ನಾವು ತಿಳಿಸುವಂಥ ಉದ್ದೇಶವನ್ನು ನಾವು ಹೊಂದಿದ್ದೀವಿ. ಮೊದಲನೇದಾಗಿ ಏಕಾಂಕ ನಾಟಕದ ಉಗಮ ಮತ್ತು ವಿಕಾಸದ ಬಗ್ಗೆ ತಿಳಿದುಕೊಳ್ಳೋದಾದರೆ, ಆಧುನಿಕ ಕನ್ನಡ ಸಾಹಿತ್ಯದ ಹಲವು ಪ್ರಕಾರಗಳಿಗೆ, ಅಂದರೆ ಆಧುನಿಕ ಕನ್ನಡ ಸಾಹಿತ್ಯ ಅಂತಂದರೆ ನಾವು ಮಾಡರ್ನ್ ಕನ್ನಡ ಲಿಟ್ರೇಚರ್ ಅಂತ ಏನು ಕರಿತೀವಿ, ಆ ಕನ್ನಡ ಸಾಹಿತ್ಯಕ್ಕೆ ಪಾಶ್ಚಾತ್ಯ ಸಾಹಿತ್ಯ ಪ್ರೇರಣೆ ಆಗಿರುವಂತೆ, ಅಂದರೆ ನಮ್ಮಲ್ಲಿ ಕಾದಂಬರಿ ಇರ್ಬೋದು, ವಿಮರ್ಶೆ ಇರ್ಬೋದು, ಹಲವಾರು ಸಾಹಿತ್ಯ ಪ್ರಕಾರಗಳಿದೆಯಲ್ಲ, ಅದಕ್ಕೆಲ್ಲ ಮುಖ್ಯವಾಗಿ ಪ್ರೇರಣೆ ಅಂತಂದರೆ ಪಾಶ್ಚಾತ್ಯ ಸಾಹಿತ್ಯ. ಅದೇ ರೀತಿ ಏಕಾಂಕ ನಾಟಕಕ್ಕೂ ಕೂಡ ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆ ಇರುವುದು ಗಮನಾರ್ಹವಾದ ಸಂಗತಿ. ಹೇಗೆ ಆಧುನಿಕ ಕನ್ನಡ ಸಾಹಿತ್ಯದ ಇತರ ಹಲವು ಪ್ರಕಾರಗಳಿಗೆ ಪಾಶ್ಚಾತ್ಯ ಸಾಹಿತ್ಯ ಪ್ರೇರಣೆಯಾಗಿದೆಯೋ, ಅದೇ ರೀತಿ ಏಕಾಂಕ ನಾಟಕ ಕನ್ನಡದಲ್ಲಿ ಬೆಳವಣಿಗೆ ಆಗೋಕ್ಕೂ ಕೂಡ ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆ ಆಗಿರುವುದು ನಮಗೆ ಗುರುತಿಸಬೇಕಾಗಿರೋಂತಹ ಪ್ರಮುಖವಾದ ಅಂಶ ಮತ್ತು ಇದು ಗಮನಾರ್ಹವಾದಂತಹ ಪ್ರಮುಖ ಸಂಗತಿ. ಪಾಶ್ಚಾತ್ಯ ನಾಟಕದ ಸಾಹಿತ್ಯದ ಅಧ್ಯಯನದ ಹಿನ್ನೆಲೆಯಲ್ಲಿ ಈ ನಾಟಕ ಪ್ರಕಾರವು ತನ್ನದೇ ಆದ ವಿಶಿಷ್ಟ ಸ್ವರೂಪವನ್ನು ಹೊಂದಿದೆ. ಅಂದರೆ ಏಕಾಂಕ ನಾಟಕ ಅನ್ನೋದಿದೆಯಲ್ಲ, ಇದು ಪಾಶ್ಚಾತ್ಯ ನಾಟಕದ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿನ ಹಿನ್ನೆಲೆಯನ್ನು ತಿಳ್ಕೊಂಡಾಗ ಈ ನಾಟಕ ಪ್ರಕಾರ ತನ್ನದೇ ಆದಂಥ ವಿಶಿಷ್ಟ, ಸ್ಪೆಷಲ್ ಅಂತ ಕರಿತೀವಲ್ಲ, ತನ್ನದೇ ಆದಂಥ ಮಾದರಿಗಳನ್ನು, ಸ್ವರೂಪಗಳನ್ನು ಇದು ಹೊಂದಿದೆ. ಆ ಕಾರಣ ಇಂಗ್ಲೀಷ್ ಮತ್ತು ಯುರೋಪಿಯನ್ ಭಾಷೆಗಳಲ್ಲಿ ಗಣ್ಯ ಸ್ಥಾನ ಪಡೆದಿದೆ. ಈ ಏಕಾಂಕ ನಾಟಕಗಳಿದೆಯಲ್ಲ, ಇದು ಮೊಟ್ಟ ಮೊದಲ ಬಾರಿಗೆ ಇಂಗ್ಲೀಷ್ ಮತ್ತು ಯುರೋಪಿಯನ್ ಭಾಷೆಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿರೋದನ್ನು ನಾವು ಗುರುತಿಸ್ಬೋದು. ಕನ್ನಡದಲ್ಲಿ ಏಕಾಂಕ ನಾಟಕಗಳು ಇಂಗ್ಲೆಂಡ್ ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಾರಂಭವಾದ ಸಣ್ಣ ನಾಟಕ ಮಂದಿರದ ಚಳುವಳಿಯ ಪ್ರೇರಣೆಯ ಹಿನ್ನೆಲೆಯಲ್ಲಿ ಜನ್ಮ ತಾಳಿತು. ಅಂದರೆ ಕನ್ನಡದಲ್ಲಿ ಏಕಾಂಕ ನಾಟಕಗಳಿದೆಯಲ್ಲ, ಇದು ಏಕಾಏಕಿ ಉದ್ಭವವಾಗಿದ್ದಲ್ಲ ಅಥವಾ ಒಂದೇ ಬಾರಿ ಉಗಮವಾಗಿದ್ದಂತಲ್ಲ. ಇದಕ್ಕೆ ಪ್ರೇರಣೆ ಮತ್ತು ಪ್ರಭಾವ ಪಾಶ್ಚಾತ್ಯ ದೇಶದ್ದು ಅಂತ ನಾವು ಹೇಳಿದ್ದೀವಿ. ಅದೇ ರೀತಿ ಇಂಗ್ಲೆಂಡ್
ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಾರಂಭವಾದ ಈ ಸಣ್ಣ ನಾಟಕ ಮಂದಿರದ ಚಳುವಳಿ ಇದೆಯಲ್ಲ, ಆ ಪ್ರೇರಣೆಯ ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ಏಕಾಂಕ ನಾಟಕ ಸಾಹಿತ್ಯ ಪ್ರಕಾರ ಅನ್ನೋದು ಹುಟ್ಕೋತು. ಕನ್ನಡದಲ್ಲಿ ಏಕಾಂಕ ನಾಟಕವು ಸಂಪೂರ್ಣವಾಗಿ ಆಧುನಿಕವಾದದ್ದು. ಅಂದರೆ ಇದರ ಮೂಲ ಬೇರು ಪ್ರಾಚೀನ ಸಾಹಿತ್ಯದಲ್ಲಿ ಅಡಿಕೊಂಡಿದ್ರು ಕೂಡ, ಆದರೆ ಸಂಪೂರ್ಣವಾಗಿ ಅಂದರೆ ಪರಿಪೂರ್ಣವಾಗಿ ಇದು ಆಧುನಿಕ ಸಾಹಿತ್ಯದ ಉಗಮ ಅಂತಲೇ ಹೇಳ್ಬೋದು. ಮತ್ತು ಪಾಶ್ಚಾತ್ಯ ಸಾಹಿತ್ಯ ಸಂಪರ್ಕದಿಂದ ಹುಟ್ಟಿಕೊಂಡು ಪ್ರಚಲಿತವಾಗಿರುವುದು ಸ್ಪಷ್ಟವಾದ ಸಂಗತಿ. ಅಂದರೆ ಕನ್ನಡದಲ್ಲಿ ಏಕಾಂಕ ನಾಟಕಗಳು ಆಧುನಿಕ ಕಾಲದಲ್ಲಿ ರಚನೆ ಆಗಿರೋದನ್ನ ನಾವು ಗಮನಿಸ್ತೀವಿ. ಮತ್ತು ಇದು ಪಾಶ್ಚಾತ್ಯ ಸಂಪರ್ಕದಿಂದಲೇ ನಮಗೆ ಬಂದಿರೋ ಅಂಥದ್ದು ಹಲವು ನಮಗೆ ಅಧ್ಯಯನದಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಕನ್ನಡದಲ್ಲಿ ಈ ಪ್ರಾಕಾರವು ಅಂದರೆ ಏಕಾಂಕ ನಾಟಕವು ಪಾಶ್ಚಾತ್ಯ ಸಾಹಿತ್ಯ ಪ್ರೇರಣೆಯಿಂದ ಮೂಡಿ ಬಂದಿದೆಯಾದರೂ, ಅಂದರೆ ಕನ್ನಡದಲ್ಲಿ ಈಗ ಏಕಾಂಕ ನಾಟಕ ಅನ್ನೋ ಒಂದು ಹೊಸ ಪ್ರಕಾರ ನಾವು ಏನು ಕರಿತಾ ಇದ್ದೀವಿ, ಇದು ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆಯಿಂದ ಬಂದಿರೋದಂಥದ್ದು ಸ್ಪಷ್ಟ. ಆದರೂ ಕೂಡ ಇದು ಭಾರತೀಯ ನಾಟಕ ಪರಂಪರೆಗೆ ಹೊಸದೇನಲ್ಲ. ಅಂದರೆ ನಮ್ಮ ಭಾರತೀಯ ನಾಟಕ ಪರಂಪರೆ ಇದೆಯಲ್ಲ, ಇದಕ್ಕೆ ಹೊಸದೇನಲ್ಲ. ಅದು ಕೂಡ ನಮ್ಗೆ ಗಮನಿಸಬೇಕಾದಂತಹ ಸಂಗತಿ. ಅದು ಪಾಶ್ಚಾತ್ಯ ಸಾಹಿತ್ಯ ಪ್ರೇರಣೆ ಬಂದಿರೋದಂತೂ ನಿಜ, ಆದರೆ ನಮ್ಮ ಭಾರತೀಯ ನಾಟಕ ಪರಂಪರೆಗೆ ಇದು ಹೊಸ ಕಲ್ಪನೆಯೇನಲ್ಲ. ಮೊದಲಿತ್ತು ಅಂದರೆ ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ನಿರ್ದಿಷ್ಟ ಸ್ವರೂಪವನ್ನು ಹೊಂದಿದ್ದ, ಅಂದರೆ ಏಕಾಂಕ ನಾಟಕವನ್ನೇ ಹೋಲುವಂತಹ ಕೆಲವು ನಾಟಕಗಳು ಸಂಸ್ಕೃತ ಸಾಹಿತ್ಯದಲ್ಲಿರುವುದು ಗಮನಾರ್ಹ. ಇದು ಆಧುನಿಕ ಇಂಗ್ಲೀಷ್ ಸಾಹಿತ್ಯದ ಅಥವಾ ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆಯಿಂದ ಬಂದಿರೋದು ನಿಜ, ಆದರೆ ನಮ್ಮ ಹಲವಾರು ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ಸಂಸ್ಕೃತ ಸಾಹಿತ್ಯವನ್ನು ನೋಡಿದಾಗ ಅದರಲ್ಲಿ ಏಕಾಂಕ ನಾಟಕಗಳ ಸ್ವರೂಪ ಇರೋದನ್ನು ನೋಡಿದಾಗ ಇದು ಮೊದಲೇ ಇತ್ತು, ಈ ನಿರ್ದಿಷ್ಟ ಸ್ವರೂಪ ಇತ್ತು ಅನ್ನೋದು ನಾವು ತಿಳ್ಕೊಬೋದು. ಅದು ಯಾವ ರೀತಿ ಅಂತಂತಂದರೆ, ಭರತ ಮುನಿಯು ತನ್ನ ಕೃತಿಗಳಲ್ಲಿ ಬಾಣ, ಪ್ರಹಸನ, ವಿಯೋಗ, ವೀತಿ, ಅಂಕ, ವಿಲಾಸಿಕ, ನಾಟ್ಯವಾಸಕ, ಪ್ರೇಂಕಣ ಮುಂತಾದ ಹಲವು ನಾಟಕ ಸ್ವರೂಪಗಳನ್ನು ಹೆಸರಿಸಿರುವುದು ಮೇಲಿನ ಮಾತುಗಳನ್ನು ಸಾಕ್ಷೀಕರಿಸುತ್ತದೆ. ಅಂದರೆ ನಮ್ಮ ಕನ್ನಡದಲ್ಲಿ ಅಥವಾ ಭಾರತೀಯ ನಾಟಕ ಪರಂಪರೆಯಲ್ಲಿ ಇತ್ತು ಅಂತ ಹೇಳಿದ್ವಲ್ಲ, ಅದು ಯಾವ ರೀತಿ ಅಂತಂದರೆ, ಭರತ ಮುನಿ ತನ್ನ ನಾಟ್ಯಶಾಸ್ತ್ರ ಅನ್ನೋ ಕೃತಿಯಲ್ಲಿ ಈ ಬಾಣ, ಪ್ರಹಸನ, ವಿಯೋಗ, ವೀತಿ, ಅಂಕ, ವಿಲಾಸಿಕ ಈ ಥರ ಪ್ರಕಾರಗಳನ್ನು ಹೆಸರಿದೆ. ಇವೆಲ್ಲ ಏಕಾಂಕ ನಾಟಕವನ್ನೇ ಹೆಚ್ಚು ಹೋಲುತ್ತವೆ. ಈ ಹಿನ್ನೆಲೆಯಲ್ಲಿ ಕನ್ನಡದ ಏಕಾಂಕ ನಾಟಕಗಳ ರಚನೆಗೆ ಸಂಸ್ಕೃತದಿಂದ ಪಡೆದ ಪ್ರೇರಣೆ ಅಲ್ಪ ಪ್ರಮಾಣದಾಗಿದೆ, ಆದರೆ ಪಾಶ್ಚಾತ್ಯ ಸಾಹಿತ್ಯದಿಂದ ಪಡೆದ ಪ್ರೇರಣೆ ಅಗಾಧವಾದುದು ಅಥವಾ ದೊಡ್ಡ ಮಟ್ಟದ್ದು ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ಇನ್ನು ಏಕಾಂಕ ನಾಟಕಗಳ ಮಹತ್ವವನ್ನು ಗಮನಿಸೋದಾದರೆ, ಆಧುನಿಕ ಜನಜೀವನದ ವೈವಿಧ್ಯ ವೈಪರೀತ್ಯಗಳನ್ನೇ ಪ್ರತಿಬಿಂಬಿಸುವುದರಿಂದ ಏಕಾಂಕಗಳು ಸಮಕಾಲೀನ ಸಮಾಜಕ್ಕೆ ಹೆಚ್ಚು ಪ್ರಸಕ್ತವಾಗಿವೆ. ಅಂದರೆ ಆಧುನಿಕ ಜನಜೀವನದ ವೈವಿಧ್ಯ ಮತ್ತು ವೈಪರೀತ್ಯಗಳಿದೆಯಲ್ಲ, ಅಂದರೆ ನಗರೀಕರಣ ಇರ್ಬೋದು, ಇನ್ನೊಂದು ಐಷಾರಾಮಿ ಜೀವನ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಪ್ರಸಕ್ತ ವಿದ್ಯಮಾನಗಳು ಇವನ್ನು ತಿಳಿಸ್ತಾ ಇರ್ತವೆ. ಮತ್ತು ವೈಪರೀತ್ಯಗಳು ಅಂದರೆ ಆಧುನಿಕ ಜನಜೀವನದಿಂದ ಉಂಟಾಗುವಂತಹ ವ್ಯತಿರಿಕ್ತ ಪರಿಣಾಮಗಳು, ಅದನ್ನು ಈ ನಾಟಕಗಳು ಏಕಾಂಕಗಳು ಚಿತ್ರಿಸ್ತವೆ. ಇವು ಸಮಕಾಲೀನ ಸಮಾಜಕ್ಕೆ ಹೆಚ್ಚು ಪ್ರಸಕ್ತವಾಗಿವೆ. ನಿರುದ್ಯೋಗ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ವರದಕ್ಷಿಣೆ ಇರ್ಬೋದು, ಇಂಥವನ್ನೆಲ್ಲ ಭಾಳ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮನದಟ್ಟವಾಗುವಂತೆ ಪರಿಣಾಮಕಾರಿಯಾದಂತೆ ಏಕಾಂಕ ನಾಟಕಗಳು ಹೇಳ್ತವೆ. ಏಕಾಂಕಗಳು ಕಡಿಮೆ ಕಾಲ ತೆಗೆದುಕೊಳ್ಳುವುದರಿಂದ ಪ್ರೇಕ್ಷಕರಿಗೆ ಸಮಯದ ಉಳಿತಾಯ ಜೊತೆಗೆ ಹೆಚ್ಚು ಮನೋರಂಜನೆಯನ್ನು ಪೂರೈಸುತ್ತದೆ. ಈಗಿನ ಕಾಲದಲ್ಲಿ ಜನಗಳಿಗೆ ಬೇಕಾಗಿರೋದೇನಪ್ಪ ಅಂತಂದರೆ ಕಡಿಮೆ ಕಾಲಾವಧಿಯಲ್ಲಿ ಹೆಚ್ಚು ಮನೋರಂಜನೆ. ಆ ಒಂದು ಬಯಕೆಯನ್ನು, ಪ್ರೇಕ್ಷಕರ ಬಯಕೆಯನ್ನು ಈ ಏಕಾಂಕ ನಾಟಕಗಳು ಪೂರೈಸ್ತವೆ ಅನ್ನೋದು ಕೂಡ ಮುಖ್ಯವಾದಂತಹ ಅಂಶ. ಈ ನಾಟಕದ ಮಹತ್ವ. ಬಹು ಅಂಕ ನಾಟಕಗಳ ಬೆಳವಣಿಗೆಗೆ ಏಕಾಂಕ ನಾಟಕಗಳ ಕೊಡುಗೆ ಅಪಾರ. ಅಂದರೆ ಒಂದು ಹನಿಗೂಡಿ ಹಳ್ಳ ಅಂತ ಹೇಳ್ತೀವಲ್ಲ, ಆ ರೀತಿ ಅಂಕಗಳು ಒಂದು ಅಂಕ ಸೇರಿ ದೊಡ್ಡ ನಾಟಕ ರಚನೆ ಆಗೋಕ್ಕೆ ಏಕಾಂಕ ನಾಟಕಗಳು ಕೂಡ ಕೊಡುಗೆ ಭಾಳ ದೊಡ್ಡ ಪ್ರಮಾಣದ್ದು ಅಂತೇಳಿ ನಾವು ಹೇಳ್ತೀವಿ. ಇನ್ನು ಏಕಾಂಕ ನಾಟಕಗಳ ಬೆಳವಣಿಗೆ ಹಾದಿಯನ್ನು ನಾವು ಗಮನಿಸೋದಾದರೆ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ
ಮೈದೋರಿದ ಅಂದರೆ ಹುಟ್ಟಿದ ಹೊಸ ಪ್ರಕಾರಗಳಲ್ಲಿ ಈ ಏಕಾಂಕ ನಾಟಕವೂ ಒಂದು. ಅಂದರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಬಂತು, ಆಧುನಿಕ ಕನ್ನಡ ಕಾವ್ಯ ಬಂತು, ವಿಮರ್ಶೆ ಬಂತು, ಪ್ರವಾಸ ಸಾಹಿತ್ಯ ಬಂತು, ಜೀವನ ಚರಿತ್ರೆ ಬಂತು, ಏನೇನು ಭಾವಗೀತೆಗಳು ಬಂತು. ಇವೆಲ್ಲ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಹೊಸ ಪ್ರಕಾರಗಳು. ಅದರಲ್ಲೂ ಕೂಡ ಏಕಾಂಕ ನಾಟಕವನ್ನು ಕೂಡ ಒಂದು. 19-20ನೇ ಶತಮಾನದಲ್ಲಿ ಈ ನಾಟಕ ಪ್ರಕಾರವು ಕನ್ನಡ ಸಾಹಿತ್ಯ ರಂಗಕ್ಕೆ ಪ್ರವೇಶಿಸಿತು. ಇದು ಆಧುನಿಕ ಕನ್ನಡ ಸಾಹಿತ್ಯದ ಒಂದು ಕೂಸು ಅಂದರೂ ಕೂಡ ಅದನ್ನು ತಪ್ಪಾಗಲಾರದು. ಮೊದಲು ಕನ್ನಡದಲ್ಲಿ ಏಕಾಂಕ ನಾಟಕ ಬರೆದ ನಾಟಕಕಾರರು ಪಾಶ್ಚಾತ್ಯ ಮಾದರಿಯನ್ನು ಅನುಸರಿಸುವುದಾದರೂ, ಅಂದರೆ ಮೊದಲನೇದಾಗಿ ನಮ್ಮಲ್ಲಿ ಕನ್ನಡ ಏಕಾಂಕ ನಾಟಕಗಳನ್ನ ಬರೆದ ನಾಟಕಕಾರರಿದ್ದಾರಲ್ಲ, ಅವರೆಲ್ಲ ಮೊದಲಿಗೆ ಪಾಶ್ಚಾತ್ಯ ಮಾದರಿಯನ್ನು ಅನುಸರಿಸಿದ್ರು. ಆದರೂ ಅನಂತರ ಸಂಸ್ಕೃತ ಏಕಾಂಕದ ನಾಟಕದ ಮಾದರಿಯನ್ನು ಕೂಡ ಅನುಸರಿಸಿದ್ದಾರೆ. ಅಂದರೆ ಪ್ರೇರಣೆ ಪ್ರಭಾವ ಇಂಗ್ಲೀಷ್ ಮತ್ತು ಸಂಸ್ಕೃತದಿಂದ ನಾವು ಪಡೆದಿರೋದನ್ನ ಗಮನಿಸ್ಬೋದು. ಕನ್ನಡದಲ್ಲಿ ರಚಿಸಿರುವಂಥ ಏಕಾಂಕ ನಾಟಕಕಾರರು ಇಂಗ್ಲೀಷ್ ಮಾದರಿಯಲ್ಲೂ ಅಥವಾ ಪಾಶ್ಚಾತ್ಯ ಮಾದರಿಯಲ್ಲೂ ಕೂಡ ರಚಿಸಿದ್ದಾರೆ, ಮತ್ತು ಸಂಸ್ಕೃತದ ಏಕಾಂಕ ನಾಟಕಗಳ ಮಾದರಿಯಲ್ಲೂ ಕೂಡ ಬರೆದಿದ್ದಾರೆ ಅಂತ ನಾವು ಅಧ್ಯಯನದಲ್ಲಿ ತಿಳ್ಕೊಬೋದಾಗಿದೆ. ಆಧುನಿಕ ಕನ್ನಡ ಸಾಹಿತ್ಯದ ಸೂಕ್ಷ್ಮ ಅಧ್ಯಯನ ಮಾಡಿದಾಗ, ಅಂದರೆ ಆಧುನಿಕ ಕನ್ನಡ ಸಾಹಿತ್ಯವನ್ನು ನಾವು ಹಲವು ವಿಧಗಳಿಂದ ದೃಷ್ಟಿಕೋನದಿಂದ ನೋಡಿದಾಗ, ಕನ್ನಡ ನಾಟಕಕಾರರು ಪಾಶ್ಚಾತ್ಯ ಪ್ರೇರಣೆ ಒದಗುವ ಮೊದಲೇ, ಅಂದರೆ ಪಾಶ್ಚಾತ್ಯ ಸಾಹಿತ್ಯ ಆಧುನಿಕ ಕಾಲದಲ್ಲಿ ಒದಗುವ ಮೊದಲೇ ನಮಗೆ ಆ ಮಾದರಿಯನ್ನು ಹೋಲುವ ನಾಟಕ ರಚಿಸಿರುವುದನ್ನು ಕಾಣಬಹುದು. ಅಂದರೆ ಪಾಶ್ಚಾತ್ಯ ಸಾಹಿತ್ಯ ಪ್ರೇರಣೆ ಬರೋದಕ್ಕಿಂತ ಮುಂಚೆನೇ ಆ ಮಾದರಿಯಾದಂಥ, ಅಂದರೆ ಏಕಾಂಕ ನಾಟಕ ಮಾದರಿಯಾದಂಥ ನಾಟಕಗಳು ಕನ್ನಡದಲ್ಲಿ ರಚಿಸಿರೋಂಥದ್ದನ್ನ ನಾವು ನೋಡ್ಬೋದು. ಉದಾಹರಣೆಗೆ ಮಾಸ್ತಿಯವರ ಶಾಂತ ಇರ್ಬೋದು, ಕುವೆಂಪು ಅವರ ಜಲಗಾರ ಇರ್ಬೋದು, ಇತ್ಯಾದಿಗಳು ಮೇಲಿನ ಪ್ರೇರಣೆ ಆಗುವ ಮೊದಲೇ ರಚನೆ ಆಗಿರುವುದನ್ನು ನಾವು ಕಾಣ್ಬೋದು. ಅಂದರೆ ಜಲಗಾರ ಅವೆಲ್ಲ ಏಕಾಂಕ ನಾಟಕ ಆಗದಿದ್ರೂ ಕೂಡ ಅದರ ಸ್ವರೂಪ ಆ ರೀತಿ ಅನ್ನೋದನ್ನ ನಾವು ಮಂದಟ್ಟು ಮಾಡ್ಕೋಬೋದು. ಈ ವೇಳೆಗೆ ಕನ್ನಡ ನಾಟಕ ಪಿತಾಮಹರಾದ ಟಿ.ಪಿ. ಕೈಲಾಸಂ ಸಣ್ಣ ದೃಶ್ಯಾವಳಿಗಳನ್ನು ರಚಿಸಿ ಏಕಾಂಕ ನಾಟಕ ಕೃಷಿಗೆ ನೆಲವನ್ನು ಹದಗೊಳಿಸಿದರು. ಅಂದರೆ ಟಿ.ಪಿ. ಕೈಲಾಸಂನ ನಾವು ಕನ್ನಡ ನಾಟಕ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ. ಅವರು ಈ ಏಕಾಂಕ ನಾಟಕಗಳಿಗೆ ಕೊಟ್ಟಂಥ ಕೊಡುಗೆ ಅಪಾರ. ಇವರು ಅಂಥ ನಾಟಕಗಳನ್ನು ಹೆಚ್ಚು ರಚಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ರು, ಮಾಡಿದ್ರು. ನಂತರದಲ್ಲಿ ಆನಕರು ಕೃಷ್ಣರಾಯರು ಆದದ್ದೇನು ಅಂತ ಹೇಳಿ ನಾಟಕಗಳನ್ನ ಬರೆದ್ರು. ಜಿ.ಪಿ. ರಾಜರತ್ನಂ ಅವರು ಗಂಡುಗುಡಲಿ ಎಂಬ ಏಕಾಂಕಗಳನ್ನು ಪ್ರಕಟಿಸಿದರು. ಈ ನಾಟಕಗಳು ಕನ್ನಡ ಏಕಾಂಕ ನಾಟಕದ ಬೆಳಕಿನ ಕಿರಣಗಳಾಗಿ ಗೋಚರಿಸಿದವೆ. ಅಂದರೆ ಕೈಲಾಸಂ ಆದಿಯಾಗಿ ಎಲ್ಲರೂ ಕೂಡ ಈ ಏಕಾಂಕ ನಾಟಕಗಳನ್ನು, ಆನಕರು ಇರ್ಬೋದು, ಜಿ.ಪಿ. ರಾಜರತ್ನಂರವರು ತಮ್ಮದೇ ಆದ ಕೊಡುಗೆಯನ್ನು ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಇದೇ ಕಾಲಘಟ್ಟದಲ್ಲಿ ಶಿವರಾಮ್ ಕಾರಂತರ ಇರ್ಬೋದು, ಜಾಗೀರ್ದಾರ್ ಇರ್ಬೋದು ಮುಂತಾದವರು ಏಕಾಂಕ ನಾಟಕಗಳನ್ನು ರಚಿಸಿ ಏಕಾಂಕ ನಾಟಕದ ಕಟ್ಟಡಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕಿದರು. ಅಂದರೆ ಕಾರಂತರು ಕೂಡ, ಜಾಗೀರ್ದಾರ್ ಮುಂತಾದ ಹಲವು ನಾಟಕಕಾರರು ಏಕಾಂಕ ನಾಟಕಗಳನ್ನು ರಚಿಸಿ ಒಂದು ಭದ್ರವಾದ ಅಡಿಪಾಯವನ್ನು ಏಕಾಂಕ ನಾಟಕಕ್ಕೆ ಹಾಕಿದ್ರು. ಶಿವರಾಮ ಕಾರಂತರು 1933ರ ಹೊತ್ತಿಗೆ ತಮ್ಮ ಏಕಾಂಕ ನಾಟಕಗಳ ಸಂಗ್ರಹವನ್ನೂ ಪ್ರಕಟಿಸಿದ್ರು ಅನ್ನೋದು ಭಾಳ ಮುಖ್ಯವಾದಂತಹ ಒಂದು ಸಂಗತಿ. ಶ್ರೀರಂಗ, ಸಂಸ, ಪರ್ವತವಾಣಿ, ದ ರಾ ಬೇಂದ್ರೆ ಮುಂತಾದವರು ಅನೇಕ ಏಕಾಂಕಗಳನ್ನು ರಚಿಸಿದರು. ಅಂದರೆ ಇಂತಹ ಮಹಾನ್ ಸಾಹಿತಿಗಳೆಲ್ಲ ಕೂಡ ಏಕಾಂಕ ನಾಟಕಗಳ ಕೊಡುಗೆ ನೀಡಿದ್ದಾರೆ. ಹೀಗೆ ಏಕಾಂಕ ನಾಟಕಗಳು ಚೆನ್ನಾಗಿ ರೂಪುಗೊಂಡು ಕನ್ನಡ ಸಾಹಿತ್ಯದಲ್ಲಿ ತನಗೊಂದು ಸ್ಥಾನವನ್ನು ಕಲ್ಪಿಸಿಕೊಂಡಿತ್ತು. ಅಂದರೆ ಹಲವಾರು ನಾಟಕಕಾರರು ಈ ಏಕಾಂಕ ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾದಂಥದ್ದು. ಈ ರೀತಿಯಾಗಿ ಕನ್ನಡದಲ್ಲಿ ಏಕಾಂಕ ನಾಟಕಗಳಿದೆಯಲ್ಲ, ಇವು ಬಹಳ ಪರಿಪೂರ್ಣವಾಗಿ ರೂಪುಕೊಂಡು ತನಗೆ ಒಂದು ಸ್ಥಾನವನ್ನು ಕನ್ನಡ ಸಾಹಿತ್ಯ ರಂಗದಲ್ಲಿ ನಿರ್ಮಿಸ್ಕೋತು. ಹೀಗೆ ಕನ್ನಡದ ಅನೇಕ ಮಹತ್ವದ ಲೇಖಕರು ಏಕಾಂಕ ನಾಟಕಗಳನ್ನು ರಚಿಸಿ ಯಶಸ್ವಿಯಾಗಿದ್ದಾರೆ. ಉದಾಹರಣೆಗೆ ಕುವೆಂಪುವನ್ನು ತಗೊಬೋದು, ಕೈಲಾಸಮನ್ನು ತಗೊಬೋದು, ಸುಮಾರು ಜನರನ್ನು ನಾವು ತಗೊಬೋದು. ಕನ್ನಡ ಪತ್ರಿಕೆಗಳು ಕೂಡ ಏಕಾಂಕ ನಾಟಕಗಳನ್ನು ಪ್ರಕಟಿಸುವುದರ ಮೂಲಕ ಏಕಾಂಕ ನಾಟಕದ ಸಾಹಿತ್ಯದ ಬೆಳವಣಿಗೆಗೆ ಸಹಕಾರಿಯಾಗಿರೋದನ್ನ ನಾವು ಗುರುತಿಸ್ಬೋದಾಗಿದೆ. ಗುಣದ ದೃಷ್ಟಿಯಿಂದಾಗಲಿ ಸಂಖ್ಯಾ ದೃಷ್ಟಿಯಿಂದಾಗಲಿ ಕನ್ನಡದಲ್ಲಿ ರಚನೆಯಾಗಿರುವ ಏಕಾಂಕ ನಾಟಕಗಳು ಆಶಾದಾಯಕದ ಬೆಳವಣಿಗೆಯನ್ನು ಪಡೆದಿವೆ. ಅಂದರೆ ಕೇವಲ ಲೇಖಕರಲ್ಲದೇ ಕನ್ನಡ ಪತ್ರಿಕೆಗಳು ಕೂಡ ಏಕಾಂಕ ನಾಟಕಗಳನ್ನ ಪತ್ರಿಕೆಯಲ್ಲಿ ಪ್ರಕಟಿಸೋದ್ರ ಮೂಲಕ ಅದರ ಬೆಳವಣಿಗೆಗೆ ಸಹಾಯಕವನ್ನು ಆಗಿದ್ದಾವೆ. ಗುಣದ ದೃಷ್ಟಿಯಿಂದ, ಅಂದರೆ ಮಹತ್ವದ ದೃಷ್ಟಿಯಿಂದ ಮತ್ತು ಸಂಖ್ಯಾ ದೃಷ್ಟಿಯಿಂದ
ಸಂಖ್ಯಾಬಲದ ದೃಷ್ಟಿಯಿಂದ ನೋಡೋದಾದರೂ ಕೂಡ ಕನ್ನಡದಲ್ಲಿ ರಚನೆ ಆಗಿರೋಂಥ ಏಕಂಕ ನಾಟಕಗಳು ನಮಗೆ ತೃಪ್ತಿಯನ್ನು ನೀಡ್ತವೆ. ಅದರ ಬೆಳವಣಿಗೆ ಇದೆಯಲ್ಲ ಆಶಾದಾಯಕವಾಗಿದೆ ಅಂತೇಳಿ ನಾವು ಭಾವಿಸ್ಬೋದಾಗಿದೆ.